ಲಕ್ಷ್ಮಿ ಲಕ್ಷ್ಮಿ ಯಾಕೆ ಸ್ವಾಮಿ ಕರಿತೀರಾ? ನಾನು ಇಲ್ಲೇ ಇಲ್ವಾ? ಯಾರು? ನಾನು. ನೀನಿದ್ದಿ ನನ್ಗೆ ಗೊತ್ತು. ಈಗ ನಿನ್ನನ್ನು ಕರೆದದ್ದ? ಲಕ್ಷ್ಮಿ ಲಕ್ಷ್ಮಿ ಎಂಬುದಾಗಿ. ನಿನ್ನ ಹೆಸರು ಲಕ್ಷ್ಮಿ. ಹೌದು ಹೌದು. ನೀನ್ ಈ ಮನೆಗೆ ಬಂದದ್ದು ಯಾವಾಗ? ಮದುವೆ ಆಗಿ ಅದೆಷ್ಟೋ ಮದುವೆ ಆಗಿ. ಆ ಸುದ್ದಿ ಬಿಡು, ನೀನು ಹುಟ್ಟುವುದಕ್ಕೂ ಮೊದಲೇ ನಾನು ಹುಟ್ಟಿ ಬುದ್ಧಿ ಬಂದ ಅಂದಿನಿಂದ ಇಂದಿನವರೆಗೂ ಲಕ್ಷ್ಮಿಯನ್ನು ಕರೀತಾ ಇದ್ದೇನೆ, ಆರಾಧಿಸ್ತಾ ಇದ್ದೇನೆ. ವಿಷಯ ಏನು ಅಂತ ಗೊತ್ತ ನಿನಗೆ? ನನ್ನ ಹೆಸರೇನು ಹೇಳು? ರತ್ನಾಕರ. ರತ್ನಾಕರ. ರತ್ನಾಕರ ಅಂದ್ರೆ ಅರ್ಥ ಏನು? ಸಮುದ್ರ ಅಲ್ವಾ? ಸಮುದ್ರ. ಲಕ್ಷ್ಮಿ ಹುಟ್ಟಿದಲ್ಲಿ ಸಮುದ್ರದಲ್ಲಿ. ಹೌದಾ? ಸಮುದ್ರದಲ್ಲಿ ಹುಟ್ಟಿದಂತಹ ಲಕ್ಷ್ಮಿ ಅದು ಚಂಚಲೆಯಾಗಿ ಎಲ್ಲಿಗೂ ಹೋಗಬಾರ್ದು ಅಂತ ನಿತ್ಯ ನಾನು ಜಪ ಮಾಡಿ ನನ್ನಲ್ಲೇ ಉಳಿಸಿಕೊಳ್ಬೇಕನ್ನಂತಹ ಮನಸ್ಸು ನನ್ನದು. ಅದಕ್ಕಾಗಿಯೇ ನೋಡು, ನಿನ್ನ ಹೆಸರು ಲಕ್ಷ್ಮಿ. ಲಕ್ಷ್ಮಿಯನ್ನು ಹೆಣ್ಣೆ ನನಗೆ ಹೆಂಡತಿಯಾಗಿರ್ಬೇಕು ಅಂತ ನಾನು ಬಹಳ ಹುಡುಗಿಯರನ್ನು ವಿಚಾರಿಸಿದ್ದೇನೆ. ಆದ್ರೆ ಯಾರ ಹೆಸರು ಸರಿ ಕೂಡಿ ಬರಲಿಲ್ಲ. ಹೆಸರಿದ್ರೆ ರೂಪ ಇಲ್ಲ, ರೂಪ ಇದ್ರೆ ಗುಣ ಇಲ್ಲ, ಗುಣ ಇದ್ರೆ ಬುದ್ಧಿ ಇಲ್ಲ. ಈ ರೀತಿ ಬೇರೆ 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 ವ್ಯವಹಾರಗಳಿಂದ ಎಲ್ಲರನ್ನು ಬಿಟ್ಟು ನಿನ್ನನ್ನು ಮದುವೆ ಆಗಿದ್ದೇನೆ. ನನ್ನ ಮನೆ ಲಕ್ಷ್ಮಿ, ನನ್ನ ಮನ ಲಕ್ಷ್ಮಿ, ನನ್ನ ಕೈಯಲ್ಲಿ ಲಕ್ಷ್ಮಿ, ನನ್ನ ನಡೆ ನುಡಿಯಲ್ಲಿ ಪೂರ್ಣ ಲಕ್ಷ್ಮಿ. ನಾನು ಇರಿಸಿಕೊಳ್ಳಿಲ್ವೋ? ನೋಡು, 3 ಮಹಡಿಯ ಮನೆ ಅಲ್ವಾ? ನಿನ್ನ ಮೈ ಮೇಲೆಲ್ಲ ಬಂಗಾರವೇ. ಬಂಗಾರದಿಂದಲೇ ಮುಚ್ಚಿದ್ದು ತಿಳಿದುಕೊಳ್ಬೇಕು, ನನ್ನ ಹೆಂಡತಿ ನೀನು. ಹೌದು, ನಾನು ಇಷ್ಟು ಪ್ರೀತಿಯಲ್ಲಿ ನಿನ್ನ ನೋಡಿದ್ರು ನೀನು ಸುಧಾರಿಸಿಕೊಳ್ಳುವುದಿಲ್ಲ. ಏನು ಒಂದು ಲೆಕ್ಕ ಕಲಿಸಿದ್ರೆ ನೀನು ಕಲ್ತು ಕೊಡ್ತೀಯಾ? ಏನು ಸ್ವಾಮಿ? ಏನು ಸ್ವಾಮಿ ಅಲ್ಲ, ಒಂದು ಲೆಕ್ಕ ನಿನ್ನಲ್ಲಿ ಕೇಳಲ್ಲ. ಈಗ 8 8 ಎಷ್ಟು? 8 8 16 ಅಲ್ವಾ ಸ್ವಾಮಿ? ನೀನು ಈ ಲೆಕ್ಕ ಕಲಿತೆ ಉದ್ಧಾರ ಆಗುದಿಲ್ಲ. ನನ್ನನ್ನು ಪಾತಾಳಕ್ಕೆ ಇಳಿಸ್ತೀನಿ ನೀನು. 8 8 16 ಅಲ್ಲ, ಅದು ಯಾವ ಮಕ್ಕಳು ಹೇಳುದಷ್ಟೇ, ಕಲಿಸುವುದು ಕಲಿಯುವುದಷ್ಟೇ. ನನ್ನ ಲೆಕ್ಕ ಕೇಳು, ಶ್ರೀಮಂತನಾದ್ದು ಹೇಗೆ ಅಂತ. 8 8 18 ಸ್ವಾಮಿ. 8 8 18 ಹೇಗಾಗುದು? ಹೇಗೆ ಅಂತ ಹೇಳ್ತೇನೆ. ಈಗ 8 ಬರೇ 8 ಕೂಡಿಸ್ಲಿಕ್ಕೆ ಉಂಟಾ? ಅದಕ್ಕೆ ಮತ್ತೊಂದು ಬೇಕು. 8 8 2 ಗಂಟನ್ನು ನಾನು ಕೂಡಿಸಿದಾಗ ಅಲ್ಲಿ ಮೊತ್ತ ಎಷ್ಟು ಬಂದದ್ದು? 16. ಹೌದಾ? 16ರಲ್ಲಿ ಮೊತ್ತ ಬಂತು. ಇಲ್ಲಿ 2 ಗಂಟು ಉಳಿತಲ್ಲ. ಈ 2 ಗಂಟನ್ನು ಅದಕ್ಕೆ ನಂಟು ಮಾಡಿದಾಗ 16 18 ಆಗ್ತದೆ. ಇದು ನಾನು ಸ್ವೀಕರಿಸುವಲ್ಲಿ ಈ ಲೆಕ್ಕ. ನಾನು ಕೊಡುವ ಸಂದರ್ಭ ಇಲ್ಲ. ಬಂತು ಅಂತಂದ್ರೆ ಅದು 8 8 16 ಅಲ್ಲ, 18 ಅಲ್ಲ, 14 ಮಾತ್ರ ಆಗುದು. ಈ ಲೆಕ್ಕವನ್ನು ಕಲಿತು ನೋಡು, ನಾನು ಇಷ್ಟು ಉದ್ಧಾರ ಆಗಿದ್ದೇನೆ. ಇದನ್ನು ನೀನು ಕಲಿಯದೇ ಇದ್ರೆ ನಾನು ಗಳಿಸಿದ್ದನ್ನು ಉಳಿಸೋಳಲ್ಲ ಅಂತ ಅರ್ಥ. ಹಣಕ್ಕೆ ಎಷ್ಟು ಬೆಲೆ ಕೊಡ್ತೇನೆ ಎಂಬುದನ್ನು ನೀವು ನಿನ್ನ ಮದುವೆಯನ್ನು ನೆನಪಿಸಿದ್ರೆ ನಿನಗೆ ಅರ್ಥ ಆಗ್ತದೆ. ನಿನ್ನ ಅಪ್ಪ ಇದ್ದಾನಲ್ಲ? ಯಾರು ಸ್ವಾಮಿ? ಆ ಬೆಪ್ಪ. ಏನ್ ನಿಮ್ಮ ಮೂಗಿನಿಂದ ಬಿದ್ದುತ್ತಾನಪ್ಪ? ಯಾಕೆ ಕೆಪ್ಪ? ಅವ ನೋಡ್ಲಿಕ್ಕೆ ಮಾತ್ರ ಬರೇ ದಪ್ಪ. ಅವನ ಹಣೆ ಬರ ಏನು ಅಂತ ನಾನು ಹೇಳ್ತೇನೆ. ಅವ ನನಗೆ ಬಾಲ ಕಟ್ಟಲಿಕ್ಕೆ ಆಲೋಚನೆ ಮಾಡಿದ. ಆ ಕಟ್ಟಲಿಕ್ಕೆ ನಾನು ಬಿಡ್ತೇನೆ. ನಾನೆಂತ ಮಗ, ನಾನು ಅವನಿಗೆ ಬಾಲ ಕಟ್ಟಿದ್ದೇನೆ. ನಾನು ಹುಡುಗಿ ಹುಡುಕುತ್ತಾ ನಿಮ್ಮ ಮನೆಗೆ ಬಂದನ. ನೀನು ನೋಡ್ಲಿಕ್ಕೆ ಚಂದ ಇದ್ದೀನಿ, ನನಗೆ ಆದಿತ್ತು ಅಂತ ನಾನು ಒಪ್ಪಿದೆ. ಒಪ್ಪಿಗಾದ ಮೇಲೆ ನಮ್ಮಲ್ಲಿ ಒಂದು ವರದಕ್ಷಿಣೆ ಅಂತ ಒಂದು ಕ್ರಮ ಉಂಟಲ್ಲ, ಎಷ್ಟು ಕೊಡ್ತೀರಿ ಬಾವಿ ಮಾವಯ್ಯ ಅಂತ ನಾನು ಕೇಳಿದೆ. ಬಾವಿ ಅಲ್ವೇ? ಬಾವಿ ಅಂದ್ರೆ ಮುಂದೆ. ಆಗ ನನಗೆ ಅವ ಮಾವನ ಅಲ್ಲ. ನೀನು ಮದುವೆಯಾಗಿ ನನ್ನ ಮನೆಗೆ ಬಂದ ಬಳಿಕ ಅವ ಮಾವ. ಅದಕ್ಕಿಂತ ಮೊದಲು ಭಾವಿ ಮಾವಯ್ಯ. ಹಾಗೆ ನಾನು ಹೇಳಿದೆ, ಒಂದು 10,000 ಕೊಡ್ತೇನೆ ಅಂತ ಅವನು ಹೇಳಿದ. ನಾನು ಅದಕ್ಕಿಂತ ಹೆಚ್ಚು ಕೇಳಬಹುದಿತ್ತು, ಕೇಳಲಿಲ್ಲ. ಯಾಕೆ ಪಾಪ ಹೆಣ್ಣು ಒಳ್ಳೆದಿದ್ದಾಳಲ್ಲ, ನನಗೆ ಆದಿತ್ತು ಅಂತ ಹೇಳಿ ನಾನು ಅಷ್ಟಕ್ಕೆ ಸಮಾಧಾನ ಮಾಡಿದೆ. ಆದ್ರೆ ಮದುವೆಗೆ 3 ತಿಂಗಳಿಟ್ಟಿದ್ದಾನೆ ಅವಧಿ. ಯಾಕೋ ನನಗೆ ಗೊತ್ತಿಲ್ಲ. ನಾನು ಗ್ರಹಿಸಿದೆ, ಪಾಪ ಹಣ ಒಟ್ಟು ಮಾಡ್ಲಿಕ್ಕೆ ಕಷ್ಟ ಆಗ್ತದೇನೋ ಅವನಿಗೆ. ಆದಿತ್ತು 3 ತಿಂಗಳಾದ್ರೆ 3 ತಿಂಗಳು ನನಗೆ 10,000 ಸಿಗ್ತದಲ್ಲ, 4 ಲಕ್ಷ ಇರುದಲ್ಲಿ. 1 ತಿಂಗಳು ಕಳೀತು, ಇವನ ಸುದ್ದಿ ಇಲ್ಲ. 2 ತಿಂಗಳು ಕಳೀತು, ಇವ ಹಣ ತರಲಿಲ್ಲ. 3 ತಿಂಗಳಲ್ಲಿ ಮದುವೆ 1 ದಿನ ಮಾತ್ರ ಬಾಕಿ ಉಳಿದದ್ದು. ಎಲ್ಲಿದ್ದಾನೆ? ಕೊಡ್ಲಿಲ್ವಾ? ಎಲ್ಲಿಂದ ಕೊಟ್ಟಿದ್ದಾನ? ಕೊಟ್ಟರೆ ನನ್ನದು ಸುದ್ದಿ ಉಂಟಾ? ಕೊಡ್ಲಿಲ್ಲ. ಅವ ನನಗೆ ಹಿಡಿಸ್ಲಿಕ್ಕೆ ಆಲೋಚನೆ ಮಾಡಿದ್ದು. ನಾನು ಬಿಟ್ಟೇನ? ಹಣ ಬಿಟ್ಟೇನ? ನಾನು ಜೀವ ಬೇಕಾದ್ರೂ ಬಿಟ್ಟೇನು, ಹಣ ಬಿಡ್ಲಿಕ್ಕಿಲ್ಲ. ಮದುವೆಗೆ ಬಹಳ ವಿಶೇಷ, ಊರಿಂದ ಊರಿಗೆ ಚಪ್ಪರ ಅಂತ. ಚಪ್ಪರ ನೀನು ಬೇರೆ ಎಲ್ಲಿಯಾದ್ರೂ ನೋಡಿದ್ಯಾ? ಊರಿನಲ್ಲಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಕರೆಸಿಕೊಂಡಿದ್ದೇನೆ ನಮ್ಮ ಮದುವೆಯಲ್ಲೂ. ರತ್ನಾಕರ್ಣನ ಮದುವೆ ಅಂತ ಎಲ್ಲರೂ ಬಂದಿದ್ದಾರೆ. ಬಂದವರೆಲ್ಲ ಕುಳಿತಿರುವ ಸಮಯಕ್ಕೆ ಇವನು ಬಂದ. ನಿನ್ನ ಈ ಬಪ್ಪ ಇದ್ದಾನಲ್ಲ ನೋಡಿ ಸ್ವಾಮಿ, ಪದೇ ಪದೇ ನನ್ನ ಅಪ್ಪನ ಈ ಮಂಗನನ್ನು ಕುಣಿಸುವ ಕೊರವಂಜಿ ಹಾಗೆ ದಿಬ್ಬಣದಲ್ಲಿ ಬಂದವ. ಬಹಳ ವಿಜೃಂಭಣೆ ಇತ್ತು, ವೈಭವದ ಒಂದು ಮೆರವಣಿಗೆ. ಬೇಂಡು ವಾಲಗ, ಆಮೇಲೆ ಠಾಪೋ ಅಂತ ಮೇಲೆ ಬಿಸಾಡುದು, ಇದೆಲ್ಲದರ ಒಟ್ಟಿಗೆ ಅವನು ಇದ್ದ ನಿನ್ನ ಜೊತೆಯಲ್ಲಿ. ಬಂದು ಏನಾದ್ರೂ ಹಣ ಕೊಡ್ತಾನಂತ ನಾನು ಇಳುಕುದು, ಕೈ ಮುಂದೆ ಹೋಗುದು ಹಣ ಕೊಡೋ ಲೆಕ್ಕದಲ್ಲಿ ಇಲ್ಲ. ಹಾಗಾದ್ರೆ ವಸೂಲು ಮಾಡುದು ಹೇಗೆ ಅಂತ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡೆ. ಸಭೆಯಲ್ಲಿದ್ದ ಎಲ್ಲರೂ ಕೇಳುವಾಗೆ, ನೋಡಿ ಇವ ನನಗೆ 20,000 ಕೊಡ್ತೇನೆ ವರದಕ್ಷಿಣೆ ಅಂತ ಹೇಳಿದ್ದಾನೆ, ಹಣ ಕೊಡ್ಲಿಲ್ಲ. ಹಣ ಸಿಕ್ಕದಿದ್ರೆ ನಾನು ಕರಿಮಣಿ ಕಟ್ಟುವುದೇ ಇಲ್ಲ, ಮದುವೆ ಆಗುದಿಲ್ಲ, ನಿಲ್ಲಿಸ್ತೇನೆ ಮದುವೆ ಅಂತ ಹೇಳಿದೆ.
ಆಗ ಅವರೆಲ್ಲ ಸಭೆಯಲ್ಲಿ ಇದ್ದವರು ನಮ್ಮ ಮರ್ಯಾದೆಯ ಪ್ರಶ್ನೆ, ಓ ಪುಣ್ಯಾತ್ಮ ಅವರಿಗೆ ಕೊಡ್ತೇನೆ ಅಂತ ಹೇಳಿದ ಹಣವನ್ನು ಕೊಟ್ಟು ಬಿಡಿ, ಹೇಳಿದ್ರೆ ಮದು ನಿಂತರೆ ಊರಿಗೆ ಅಪಮಾನ ಆಗ್ತದೆ, ನಮ್ಮ ಊರಿಗೆ ಅಪಮಾನ ಆಗ್ಬಹುದಾ ಅಂತ ಹೇಳಿಕೊಂಡು ಅವರೆಲ್ಲ ಹೇಳಿದಾಗ ಇವ ಎಲ್ಲಿ ಓಡಿ ಹೋಗಿ ತಂದನೇನೋ ಲೆಕ್ಕ ಮಾಡಿ 20,000 ಕೊಟ್ಟ. ಅಲ್ಲಿ ಒಪ್ಪಿದ್ದು 10,000, ನಾನು ವಸೂಲು ಮಾಡಿದ್ದು 20,000. ಮದುವೆ ಸುಖಾಂತವಾಯಿತು. ಈಗ ಏನು ಪ್ರಚಾರ ಮಾಡುತ್ತಾರೆ? ಈಗ ನಿನಗೇನಾದ್ರು ನಾನು ತೊಂದರೆ ಮಾಡಿದ್ದೇನೆ? ಸರಿಯಾಗಿ ನೋಡಿಕೊಳ್ಳಿಲ್ಲ. ಇದು ನಿನಗೆ ಸ್ಥಿತಿ ಅಂತ ನಾನು ಹೇಳಿದೆ. ನೋಡು ಲಕ್ಷ್ಮಿ, ಇಲ್ಲಿ ನನ್ನ ಹಣದಿಂದ ಬದುಕುವವರು ಎಷ್ಟೋ ಮಂದಿಗಳಿದ್ದಾರೆ. ಗಿರಾಕಿಗಳೆಲ್ಲ ಕಾಯ್ತಾ ಇರ್ತಾರೆ. ಹಣ ತುಂಬಿಸಿಕೊಂಡು ನಾನು ಹೊರಟಿದ್ದೇನೆ, ಹೋಗಿ ಬರ್ತೇನೆ. ಈಗ ನೀನು ಪಾನಕ ಬೇಡ, ಅದೆಲ್ಲ ಬೇಡ. ಅದೆಲ್ಲ ಇವತ್ತಲ್ಲಿ ನಮ್ಮ ಪ್ರಭುಗಳ ಲೆಕ್ಕದ ಆಟದಲ್ಲಿ ಅಲ್ಲಿ ಊಟ ಉಂಟು, ಕುಡಿಯುವುದಕ್ಕೂ ತಿನ್ನುವುದಕ್ಕೂ ಎಲ್ಲ ಉಂಟು ಬೇಕಾದಷ್ಟು. ಅದೆಲ್ಲ ಮಾಡಿಕೊಂಡು ನಾನು ಮುಂದೆ ಹೋಗ್ತೇನೆ. ಒಂದು ಊಟ ಅಲ್ಲಿ ಮಾಡಿದ್ರೆ ಒಂದು ಊಟ ಮನೆಯಲ್ಲಿ ಉಳಿತಾಯ ಆಯ್ತಾ ಇಲ್ವೋ, ಅದು ನಮ್ಮ ಲಕ್ಷ್ಯ. ನೀನೊಂದು ಕೆಲಸ ಮಾಡು, ನಾನು ಇಲ್ಲದೆ ಇದ್ದಾಗ ನಿನ್ನಲ್ಲಿ ಕೇಳಿಕೆ ಕೆಲವರೆಲ್ಲ ಬರ್ಬೋದು, ಹಣ ಬೇಕು ಅಂತ ಬಹಳ ಅಗತ್ಯ ಇರ್ತಾರೆ. ನಾನಲ್ಲಿ 8,000 ಲೆಕ್ಕ ಮಾಡಿ ಬೇರೆ 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 ಇಟ್ಟಿದ್ದೇನೆ, ಅಟ್ಟಿಟ್ಟಿದ್ದೇನೆ. ಯಾರಾದ್ರೂ ಕೇಳಿದ್ರೆ ಕೊಡು, ಇದರಲ್ಲಿ 10,000 ಉಂಟು ಅಂತ ಯಜಮಾನರು ಕೊಟ್ಟದ್ದು, 3 ತಿಂಗಳಲ್ಲಿ ನೀವು 10,000 ಮಾತ್ರ ಕೊಡ್ಬೇಕು, ಬಡ್ಡಿಯ ಲೆಕ್ಕ ನನಗೆ ಗೊತ್ತಿಲ್ಲ ಅಂತ ಹೇಳು. ಆಗ ಉಪ್ಪಿನ ಕಾಸಾದ್ರೂ ಆಗ್ತದೆ ಇಲ್ವೋ, ನೀನು ಹೋಗು, ಸುಮ್ಮನೆ ಬರ್ತೇನೆ. ಜಾಗುತ್ತೆ ಯಾರಿಗೆ ಹಣ ಬೇಕು, ಯಾರಿಗಾದ್ರು ಹಣ ಬೇಕು, ಹಣ ಸ್ವಾಮಿ ಅಂತ ಮಾತ್ರ ಕರಿಬೇಡ. ಅದ್ಯಾಕೆ? ನಾನೇನು ಕಾವಿ ಬಟ್ಟೆ ಹುಟ್ಟಿದ್ದೇನಾ, ಮಂಡೆ ಬೋಳಿಸಿದ್ದೇನಾ, ನನಗೆ ಮಠ ಉಂಟಾ? ಹಾಗೆ ಹೇಳಿದಲ್ಲ ಸ್ವಾಮಿಯಾಗೆ. ನಿಮ್ಮಂತ ಹಿರಿಯರನ್ನು ಗೌರವದಲ್ಲಿ ಕರೆಯುವುದು ಸ್ವಾಮಿಯೇ. ಗೌರವ? ಹೌದು, ಅದು ಬೇಕು, ಅದು ಬೇಕು. ನನ್ನ ಪರಿಚಯ ಸಿಕ್ಕಿತ ಬುದ್ಧಿ ನಿಮಗೆ. ಈ ಸ್ವರ ಎಲ್ಲಿಯೋ ಕೇಳಿದ ಹಾಗೆ ಉಂಟು, ಆದ್ರೆ ನನ್ನ ಕಣ್ಣು ಮಾತ್ರ ಸರಿ ಕೆಲಸ ಮಾಡುದಿಲ್ಲ. ನಿನ್ನನ್ನೇ ಕೇಳ್ಬೇಕು. ನಾನು ಕೃಷಿಕ, ರೈತ, ನಾನೇ ಮಣ್ಣಿನ ಮಗ. ನೀವ್ ಯಾಕೆ ನನ್ನ ಮುಟ್ಟಿದೊಳದು? ಮಣ್ಣಿನ ಮಗ ಅಂತ ಹೇಳಿದ್ದೆ. ಹೌದು, ಅದಕ್ಕೆ ಮಣ್ಣಿನಿಂದಲೇ ಮೆತ್ತಿ ಮಾಡಿದ ಬೊಂಬೆ ಅಂತ ನೋಡಿದ್ದಾನೆ. ಹಾಗೆ ಹೇಳಿದಲ್ಲ, ಅದಲ್ಲ. ಮಣ್ಣಿನಲ್ಲಿ ದುಡಿದು ಕೃಷಿ ಮಾಡುವ ರೈತರನ್ನೇ ಮಣ್ಣಿನ ಮಕ್ಕಳು ಎಂಬುದಾಗಿ ಹೇಳುವುದು. ಮಣ್ಣಿನಲ್ಲಿ ಹೊರಡುವವರು. ಇದರಿಂದಲೇ ಪರಿಚಯ ಆಯ್ತು ಅಂತ ನಾನು ಒಪ್ಪಿಕೊಳ್ಳುವುದಿಲ್ಲ. ಇನ್ನೊಂದು ಪ್ರಶ್ನೆ ಮಾಡ್ತೇನೆ. ಏನು? ನಿನ್ನ ಹೆಸರು ಏನು? ನಂದ? ಅಲ್ಲ, ನಿನ್ನ ಅಪ್ಪಂದು. ಇಲ್ಲೇ ನಿಂತುಕೊಂಡು ನಾನು ಪ್ರತ್ಯಕ್ಷವಾಗಿ ಏನಂತ ಕೇಳ್ತಾ ಇದ್ದೇನೆ. ನಂದ ಪ್ರತಿ ಪ್ರಶ್ನೆ ನಿನ್ನದು ಅಲ್ಲ. ಮತ್ತೆ ನೀವೇನು? ನಿನ್ನ ಹೆಸರು ಏನು? ನಂದ. ನಾನು ಮುದುಕ ಅಂತ ತಮಾಷೆ ಮಾಡ್ತೀಯಾ? ಇಲ್ಲ, ನಾನು ಮೊದಲು ಮುದುಕಲ್ಲ, ಈಗ ಮುದುಕ ಅಂತ. ಹೌದಾ? ನಿನ್ನನ್ನು ಹಣದಲ್ಲಿ ಹೋಗಿಸ್ಯಾನು. ಒಬ್ಬ ತಿಳಿಯದೇ ಇದ್ದವ ಆ ವಿಷಯವನ್ನು ತಿಳಿದಕ್ಕೆ ಬೇಕಾಗಿ ಪ್ರಶ್ನೆ ಮಾಡೋದು ಲೋಕದ ಕ್ರಮ. ಹೌದು, ನಾನು ನಿನ್ನನ್ನು ತಿಳಿಲಿಕ್ಕಾಗಿ ಕೇಳು, ಬೇರೇನು ಮಾಡ್ಲಿಲ್ಲ. ನಿನ್ನ ಹೆಸರು ಏನು? ನಂದ. ಆಚಾರ ಬಿಡಿಸ್ತೇನೆ ಮಗ್ಗ. ಅಲ್ಲ, ನಿಮಗೆ ಸಿಟ್ಟು ಬರೋದು ಯಾಕೆ? ನಿನ್ನ ಹೆಸರು ಏನು? ನಂದ. ನನ್ನ ಹೆಸರೇ ನಂದ. ಮತ್ತೆ ಹೆಸರೇನು ಅಂತ ಕೇಳ್ತಾರ. ನೀನು ಇದನ್ನು ಮೊದಲೇ ಹೇಳ್ತಿದ್ರೆ ನಿನ್ನ ಗಂಟು ಹೋಗ್ತಿತ್ತ. ನಂದಣ್ಣ ಎಂಬುದಾಗಿ ಹೆಸರು. ಇಲ್ಲಿ ಊರವರೆಲ್ಲ ಪ್ರೀತಿಯಲ್ಲಿ ನಂದು, ಓ ನಂದು ಎಂಬುದಾಗಿ ಕರೀತಾರೆ. ನಂದು ನಿಮ್ದಲ್ಲ, ನಂದು. ಲೆಕ್ಕ ಉಂಟು, ನಂದು ಲೆಕ್ಕ ಉಂಟು. ಮತ್ತೆ ಯಾವ ಲೆಕ್ಕ? ಅಯ್ಯೋ, ಇಲ್ಲಿ ಎಷ್ಟು ಲೆಕ್ಕ ಉಂಟು. ಲೆಕ್ಕ ಹಳೆಯ ಲೆಕ್ಕ ತುಂಬಾ ಬಾಕಿ ಉಂಟಾ? ತುಂಬಾ ಬಾಕಿ ಉಂಟು. ಅದು ಬಾಕಿ ಇನ್ನು ಅದಕ್ಕೆ ಪ್ರಸಂಗ ಎಲ್ಲ ಬಿಡಿ. ಬಾಕಿ ಇದ್ರೆ ಅವರೇ ಬರ್ತಾರೆ ಕೇಳಲಿಕ್ಕೆ. ಈಗ ಈಗ ನೋಡಿ, ಈಗ ನೋಡು, ಈಗ ಕ್ರಮ ಸಂಖ್ಯೆ 7,777ರಲ್ಲಿ 10,000 ಸಾಲವಾಗಿ ಕೊಂಡೋದು ನಂದು. ಕೊಂಡೋಗಿದ್ದೆ ಅಂದು, ಕೊಡ್ಬೇಕು ಇಂದು. ಯೋಚಿಸಬೇಡ ಹಿಂದು ಮುಂದು. ನಂದು ಲೆಕ್ಕ ಮಾಡು. ನಂದು. ಸ್ವಾಮಿ, ನಿಮ್ಮಿಂದ 10,000 ನಾನು ಸಾಲ ಮಾಡಿಕೊಂಡಿದ್ದೇನೆ. ಇಲ್ವಾ? ಯಾವಾಗ?
ನೀವು ಸುಳ್ಳು ಹೇಳ್ತೀರಿ. ನಾನು ನಿಮ್ಮಿಂದ ಸಾಲವೇ ಮಾಡ್ಕೊಳ್ಳಿಲ್ಲ. ನಾನ ಸುಳ್ಳು ಹೇಳುವ ಮತ್ತೆಂತದು? ಇವನನ್ನ ಗಂಟು ಮುಳುಗಿಸ್ತಾನೆ. ನಿನ್ನನ್ನು ಬಾಯಿ ಬಿಡಿಸದಿದ್ರೆ ನಾನು ಅಪ್ಪನಿಗೆ ಹುಟ್ಟಿದವಲ್ಲ. ನಾನು ನಿಮ್ಮಿಂದ ಸಾಲ ಮಾಡ್ಕೊಳ್ಳಿಲ್ಲ. ನಾನು ಯಾವುದನ್ನಾದ್ರೂ ಬಿಟ್ಟೇನು, ಹಣ ಬಿಡ್ಲಿಕ್ಕಿಲ್ಲ. ನಾನು ಹಣಕ್ಕಾಗಿ ಜೀವ ಬಿಟ್ಟೇನು. ನೀನು ಕೊಂಡು ಹೋಗಿದ್ದೆ ಇಲ್ಲ ಅಂತ ನಾನು ಸತ್ಯ ಹೇಳಿಸ್ತೇನೆ. ಈಗ ನಾನು ನಿಮ್ಮಿಂದ ಸಾಲ ಮಾಡ್ಕೊಳ್ಳಿಲ್ಲ. ಕೊಂಡೋಗ್ಲಿಲ್ಲ. ಇಲ್ಲ, ನನ್ನಿಂದ 10,000 ನೀನು ಸಾಲ ಕೊಂಡೋಗ್ಲಿಲ್ಲ. ಕೊಂಡೋಗ್ಲಿಲ್ಲ. ಓಡಿಬೇಡಿ.